ಬಾಣಂತಿಯರ ಸರಣಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿನ ವಿಚಾರವಾಗಿ ಸಾಕಷ್ಟು ಶಂಕೆಗಳು ವ್ಯಕ್ತವಾಗ್ತಾ ಇತ್ತು. ಏನು ಕಾರಣ ಇರ್ಬೋದು, ಈ ಸಾವಿನ ಹಿಂದಿರುವಂಥ ಕಾರಣ ಏನು ಅಂತೇಳಿ ಒಂದಷ್ಟು ಗೊಂದಲಗಳಿತ್ತು. ಈಗ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಪಶ್ಚಿಮ ಬಂಗಾಳ ಮೂಲ ಕಂಪನಿಯ ಕಳಪೆ ಔಷಧಗಳ ಪೂರೈಕೆಯೇ ಇಲ್ಲಿ ಅನುಮಾನ ವ್ಯಕ್ತಪಡಿಸಿತ್ತು. ಹಾಗಾಗಿ ಆ ಕಂಪನಿ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹಿಸುವ ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವರಾಗಿರುವಂಥ JP ನಡ್ಡಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ರಾಜ್ಯ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತುತ ಇರುವಂಥ ಡ್ರಗ್ ಮತ್ತು ಕಾಸ್ಮೆಟಿಕ್ 1940 ಆ್ಯಕ್ಟ್ಗೆ ಬದಲಾವಣೆ ತರೋದಕ್ಕೆ ಆಗ್ರಹಿಸಿದ್ದಾರೆ ಪತ್ರದಲ್ಲಿ. ಆ ಪತ್ರವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಆಯಾ ರಾಜ್ಯಗಳ ಔಷಧಗಳ ವಿವರಗಳನ್ನು ಸೆಂಟ್ರಲೈಸ್ಡ್ ಡೇಟಾ ಬೇಸ್ನಡಿ ತರೋದಕ್ಕೆ ಆಗ್ರಹಿಸಿದ್ದಾರೆ. ಮತ್ತೊಂದು ಪಾಯಿಂಟ್, ಇನ್ನು ಬ್ಲಾಕ್ ಲಿಸ್ಟ್ನಲ್ಲಿರುವಂಥ ಕಂಪನಿಗಳ ವಿವರ ಎಲ್ಲ ರಾಜ್ಯಗಳಿಗೂ ಸಿಗುವಂತಹ ವ್ಯವಸ್ಥೆಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವರಾಗಿರುವಂಥ JP ನಡ್ಡಾ ಅವರಿಗೆ ದಿನೇಶ್ ಗುಂಡೂರಾವ್ ಅವರು ಪತ್ರವನ್ನು ಬರೆಯುವ ಮೂಲಕ ಎಲ್ಲ ಅಂಶಗಳನ್ನು ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಸರಣಿ ಸಾವಾಗ್ತಾ ಇತ್ತು, ಬಾಣಂತಿಯರ ಸರಣಿ ಸಾವು. ಅದು ಪಶ್ಚಿಮ ಬಂಗಾಳ ಮೂಲದ ಒಂದು ಕಂಪನಿಯಿಂದ ಆ ಫ್ಲೂಡ್ ಬರ್ತಾ ಇತ್ತು. ಆ ಫ್ಲೂಡನ್ನು ಹಾಕಿದ್ದಕ್ಕೆ ಇವರಿಗೆ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಅದೇ ವಿಚಾರವಾಗಿ ಬ್ಲಾಕ್ ಲಿಸ್ಟನ್ನು ಹಾಕಿದ್ದು, ಮತ್ತೆ ಅದನ್ನು ಪೂರೈಕೆ ಮಾಡಲಾಗಿತ್ತು. ಒಂದಷ್ಟು ಗೊಂದಲಗಳು, ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಈಗ ಕೇಂದ್ರ ಸಚಿವರಿಗೆ, ಆರೋಗ್ಯ ಸಚಿವರಿಗೆ ರಾಜ್ಯದ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿಯಾದಂಥ ಕ್ರಮಕ್ಕೆ ಮುಂದಾಗುತ್ತೆ ಅಂತೇಳಿ ಕಾದು ನೋಡಬೇಕು. ಬಾಣಂತಿಯರ ಸರಣಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿನ ವಿಚಾರವಾಗಿ ಸಾಕಷ್ಟು ಶಂಕೆಗಳು ವ್ಯಕ್ತವಾಗ್ತಾ ಇತ್ತು. ಏನು ಕಾರಣ ಇರ್ಬೋದು, ಈ ಸಾವಿನ ಹಿಂದಿರುವಂಥ ಕಾರಣ ಏನು ಅಂತೇಳಿ ಒಂದಷ್ಟು ಗೊಂದಲಗಳಿತ್ತು. ಈಗ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಪಶ್ಚಿಮ ಬಂಗಾಳ ಮೂಲ ಕಂಪನಿಯ ಕಳಪೆ ಔಷಧಗಳ ಪೂರೈಕೆಯೇ ಇಲ್ಲಿ ಅನುಮಾನ ವ್ಯಕ್ತಪಡಿಸಿತ್ತು. ಹಾಗಾಗಿ ಆ ಕಂಪನಿ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹಿಸುವ ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವರಾಗಿರುವಂಥ JP ನಡ್ಡಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ರಾಜ್ಯ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತುತ ಇರುವಂಥ ಡ್ರಗ್ ಮತ್ತು ಕಾಸ್ಮೆಟಿಕ್ 1940 ಆ್ಯಕ್ಟ್ಗೆ ಬದಲಾವಣೆ ತರೋದಕ್ಕೆ ಆಗ್ರಹಿಸಿದ್ದಾರೆ ಪತ್ರದಲ್ಲಿ. ಆ ಪತ್ರವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಆಯಾ ರಾಜ್ಯಗಳ ಔಷಧಗಳ ವಿವರಗಳನ್ನು ಸೆಂಟ್ರಲೈಸ್ಡ್ ಡೇಟಾ ಬೇಸ್ನಡಿ ತರೋದಕ್ಕೆ ಆಗ್ರಹಿಸಿದ್ದಾರೆ. ಮತ್ತೊಂದು ಪಾಯಿಂಟ್, ಇನ್ನು ಬ್ಲಾಕ್ ಲಿಸ್ಟ್ನಲ್ಲಿರುವಂಥ ಕಂಪನಿಗಳ ವಿವರ ಎಲ್ಲ ರಾಜ್ಯಗಳಿಗೂ ಸಿಗುವಂತಹ ವ್ಯವಸ್ಥೆಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವರಾಗಿರುವಂಥ JP ನಡ್ಡಾ ಅವರಿಗೆ ದಿನೇಶ್ ಗುಂಡೂರಾವ್ ಅವರು ಪತ್ರವನ್ನು ಬರೆಯುವ ಮೂಲಕ ಎಲ್ಲ ಅಂಶಗಳನ್ನು ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಸರಣಿ ಸಾವಾಗ್ತಾ ಇತ್ತು, ಬಾಣಂತಿಯರ ಸರಣಿ ಸಾವು. ಅದು ಪಶ್ಚಿಮ ಬಂಗಾಳ ಮೂಲದ ಒಂದು ಕಂಪನಿಯಿಂದ ಆ ಫ್ಲೂಡ್ ಬರ್ತಾ ಇತ್ತು. ಆ ಫ್ಲೂಡನ್ನು ಹಾಕಿದ್ದಕ್ಕೆ ಇವರಿಗೆ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಅದೇ ವಿಚಾರವಾಗಿ ಬ್ಲಾಕ್ ಲಿಸ್ಟನ್ನು ಹಾಕಿದ್ದು, ಮತ್ತೆ ಅದನ್ನು ಪೂರೈಕೆ ಮಾಡಲಾಗಿತ್ತು. ಒಂದಷ್ಟು ಗೊಂದಲಗಳು, ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಈಗ ಕೇಂದ್ರ ಸಚಿವರಿಗೆ, ಆರೋಗ್ಯ ಸಚಿವರಿಗೆ ರಾಜ್ಯದ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿಯಾದಂಥ ಕ್ರಮಕ್ಕೆ ಮುಂದಾಗುತ್ತೆ ಅಂತೇಳಿ ಕಾದು ನೋಡಬೇಕು. ಬಾಣಂತಿಯರ ಸರಣಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿನ ವಿಚಾರವಾಗಿ ಸಾಕಷ್ಟು ಶಂಕೆಗಳು ವ್ಯಕ್ತವಾಗ್ತಾ ಇತ್ತು. ಏನು ಕಾರಣ ಇರ್ಬೋದು, ಈ ಸಾವಿನ ಹಿಂದಿರುವಂಥ ಕಾರಣ ಏನು ಅಂತೇಳಿ ಒಂದಷ್ಟು ಗೊಂದಲಗಳಿತ್ತು. ಈಗ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಪಶ್ಚಿಮ ಬಂಗಾಳ ಮೂಲ ಕಂಪನಿಯ ಕಳಪೆ ಔಷಧಗಳ ಪೂರೈಕೆಯೇ ಇಲ್ಲಿ ಅನುಮಾನ ವ್ಯಕ್ತಪಡಿಸಿತ್ತು. ಹಾಗಾಗಿ ಆ ಕಂಪನಿ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹಿಸುವ ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವರಾಗಿರುವಂಥ JP ನಡ್ಡಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ರಾಜ್ಯ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು
ಪ್ರಸ್ತುತ ಇರುವಂಥ ಡ್ರಗ್ ಮತ್ತು ಕಾಸ್ಮೆಟಿಕ್ 1940 ಆ್ಯಕ್ಟ್ಗೆ ಬದಲಾವಣೆ ತರೋದಕ್ಕೆ ಆಗ್ರಹಿಸಿದ್ದಾರೆ ಪತ್ರದಲ್ಲಿ. ಆ ಪತ್ರವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಆಯಾ ರಾಜ್ಯಗಳ ಔಷಧಗಳ ವಿವರಗಳನ್ನು ಸೆಂಟ್ರಲೈಸ್ಡ್ ಡೇಟಾ ಬೇಸ್ನಡಿ ತರೋದಕ್ಕೆ ಆಗ್ರಹಿಸಿದ್ದಾರೆ. ಮತ್ತೊಂದು ಪಾಯಿಂಟ್, ಇನ್ನು ಬ್ಲಾಕ್ ಲಿಸ್ಟ್ನಲ್ಲಿರುವಂಥ ಕಂಪನಿಗಳ ವಿವರ ಎಲ್ಲ ರಾಜ್ಯಗಳಿಗೂ ಸಿಗುವಂತಹ ವ್ಯವಸ್ಥೆಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವರಾಗಿರುವಂಥ JP ನಡ್ಡಾ ಅವರಿಗೆ ದಿನೇಶ್ ಗುಂಡೂರಾವ್ ಅವರು ಪತ್ರವನ್ನು ಬರೆಯುವ ಮೂಲಕ ಎಲ್ಲ ಅಂಶಗಳನ್ನು ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಸರಣಿ ಸಾವಾಗ್ತಾ ಇತ್ತು, ಬಾಣಂತಿಯರ ಸರಣಿ ಸಾವು. ಅದು ಪಶ್ಚಿಮ ಬಂಗಾಳ ಮೂಲದ ಒಂದು ಕಂಪನಿಯಿಂದ ಆ ಫ್ಲೂಡ್ ಬರ್ತಾ ಇತ್ತು. ಆ ಫ್ಲೂಡನ್ನು ಹಾಕಿದ್ದಕ್ಕೆ ಇವರಿಗೆ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಅದೇ ವಿಚಾರವಾಗಿ ಬ್ಲಾಕ್ ಲಿಸ್ಟನ್ನು ಹಾಕಿದ್ದು, ಮತ್ತೆ ಅದನ್ನು ಪೂರೈಕೆ ಮಾಡಲಾಗಿತ್ತು. ಒಂದಷ್ಟು ಗೊಂದಲಗಳು, ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಈಗ ಕೇಂದ್ರ ಸಚಿವರಿಗೆ, ಆರೋಗ್ಯ ಸಚಿವರಿಗೆ ರಾಜ್ಯದ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿಯಾದಂಥ ಕ್ರಮಕ್ಕೆ ಮುಂದಾಗುತ್ತೆ ಅಂತೇಳಿ ಕಾದು ನೋಡಬೇಕು. ಬಾಣಂತಿಯರ ಸರಣಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿನ ವಿಚಾರವಾಗಿ ಸಾಕಷ್ಟು ಶಂಕೆಗಳು ವ್ಯಕ್ತವಾಗ್ತಾ ಇತ್ತು. ಏನು ಕಾರಣ ಇರ್ಬೋದು, ಈ ಸಾವಿನ ಹಿಂದಿರುವಂಥ ಕಾರಣ ಏನು ಅಂತೇಳಿ ಒಂದಷ್ಟು ಗೊಂದಲಗಳಿತ್ತು. ಈಗ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಪಶ್ಚಿಮ ಬಂಗಾಳ ಮೂಲ ಕಂಪನಿಯ ಕಳಪೆ ಔಷಧಗಳ ಪೂರೈಕೆಯೇ ಇಲ್ಲಿ ಅನುಮಾನ ವ್ಯಕ್ತಪಡಿಸಿತ್ತು. ಹಾಗಾಗಿ ಆ ಕಂಪನಿ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹಿಸುವ ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವರಾಗಿರುವಂಥ JP ನಡ್ಡಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ರಾಜ್ಯ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು. ಪ್ರಸ್ತುತ ಇರುವಂಥ ಡ್ರಗ್ ಮತ್ತು ಕಾಸ್ಮೆಟಿಕ್ 1940 ಆ್ಯಕ್ಟ್ಗೆ ಬದಲಾವಣೆ ತರೋದಕ್ಕೆ ಆಗ್ರಹಿಸಿದ್ದಾರೆ ಪತ್ರದಲ್ಲಿ. ಆ ಪತ್ರವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಆಯಾ ರಾಜ್ಯಗಳ ಔಷಧಗಳ ವಿವರಗಳನ್ನು ಸೆಂಟ್ರಲೈಸ್ಡ್ ಡೇಟಾ ಬೇಸ್ನಡಿ ತರೋದಕ್ಕೆ ಆಗ್ರಹಿಸಿದ್ದಾರೆ. ಮತ್ತೊಂದು ಪಾಯಿಂಟ್, ಇನ್ನು ಬ್ಲಾಕ್ ಲಿಸ್ಟ್ನಲ್ಲಿರುವಂಥ ಕಂಪನಿಗಳ ವಿವರ ಎಲ್ಲ ರಾಜ್ಯಗಳಿಗೂ ಸಿಗುವಂತಹ ವ್ಯವಸ್ಥೆಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವರಾಗಿರುವಂಥ JP ನಡ್ಡಾ ಅವರಿಗೆ ದಿನೇಶ್ ಗುಂಡೂರಾವ್ ಅವರು ಪತ್ರವನ್ನು ಬರೆಯುವ ಮೂಲಕ ಎಲ್ಲ ಅಂಶಗಳನ್ನು ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಸರಣಿ ಸಾವಾಗ್ತಾ ಇತ್ತು, ಬಾಣಂತಿಯರ ಸರಣಿ ಸಾವು. ಅದು ಪಶ್ಚಿಮ ಬಂಗಾಳ ಮೂಲದ ಒಂದು ಕಂಪನಿಯಿಂದ ಆ ಫ್ಲೂಡ್ ಬರ್ತಾ ಇತ್ತು. ಆ ಫ್ಲೂಡನ್ನು ಹಾಕಿದ್ದಕ್ಕೆ ಇವರಿಗೆ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಅದೇ ವಿಚಾರವಾಗಿ ಬ್ಲಾಕ್ ಲಿಸ್ಟನ್ನು ಹಾಕಿದ್ದು, ಮತ್ತೆ ಅದನ್ನು ಪೂರೈಕೆ ಮಾಡಲಾಗಿತ್ತು. ಒಂದಷ್ಟು ಗೊಂದಲಗಳು, ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಈಗ ಕೇಂದ್ರ ಸಚಿವರಿಗೆ, ಆರೋಗ್ಯ ಸಚಿವರಿಗೆ ರಾಜ್ಯದ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿಯಾದಂಥ ಕ್ರಮಕ್ಕೆ ಮುಂದಾಗುತ್ತೆ ಅಂತೇಳಿ ಕಾದು ನೋಡಬೇಕು.